ಅದೇ ರೀತಿ ಈಗ ಕನ್ಯಾ ರಾಶಿ 6ನೇ ರಾಶಿಯಾದಂಥ ಕನ್ಯಾ ರಾಶಿಗೆ ನಾವು ನೋಡಿದ್ರೆ ಖಂಡಿತ ಒಂದು ಕನ್ಯಾ ರಾಶಿಗೆ ಉತ್ತಮವಾದ ಫಲನೇ ನಿರೀಕ್ಷಿಸ್ಬೋದು. ಸುಮಾರು ಒಂದು 50 ಭಾಗ ಒಂದು ಶುಭ ಫಲಗಳನ್ನ ನೀವು ನಿರೀಕ್ಷೆ ಮಾಡ್ಬೋದು. ಯಾಕಂದರೆ ಕನ್ಯಾ ರಾಶಿಯವರಿಗೆ ಶನಿ ಸಪ್ತಮದಲ್ಲಿರುವಂಥದ್ದು, ಎಲ್ಲ ಒಂದು ಕಡೆ ಶನಿ ಸಪ್ತಮದಲ್ಲಿದ್ದರೆ ಸ್ವಲ್ಪ ಅನಾನುಕೂಲತೆ, ಯಾವುದೋ ಒಂದು ಕೆಲಸ ಕಾರ್ಯಗಳಲ್ಲಿ ಮಂದಗತಿ ನಾವು ನೋಡುವಂಥದ್ದು ಸಹ ಕಾಣ್ತೀವಿ. ಆದರೆ ಎಲ್ಲದ್ರೆ ಶನಿ ದಿಗ್ಬಲನ ಆಗ್ತಾನೆ ಸಪ್ತಮದಲ್ಲಿ. ದಿಗ್ಬಲನ ಆದರೆ ಯಾರೋ ಒಬ್ಬರು ನಿಮ್ಗಿನ ವಯಸ್ಸಲ್ಲಿ ದೊಡ್ಡವರು ಇರುವಂಥವ್ರು ಹಿರಿಯರು ಬಂದು ನಿಮಗೆ ನಿಮ್ಮ ಒಂದು ಅವರ ಸಹಾಯ ಹಸ್ತ ಕೊಡುವಂಥದ್ದು, ಅವರಿಂದ ಒಂದು ಬೆಂಬಲ ನಿಮ್ಮನ್ನು ನಿಮಗೆ ಸೂಚಿಸುವಂಥದ್ದು. ಮತ್ತು ಯಾರೋ ದೊಡ್ಡವರಿದ್ದರು ಕಂಪನಿಲಾಗಲಿ ಮನೆಯಲ್ಲಾಗಲಿ ಹಿರಿಯರು ಯಾರೋ ಇದ್ದರೆ ಅವರ ಸಂಪೂರ್ಣ ಬೆಂಬಲ ನಿಮಗೆ ಕೊಡುವಂಥದ್ದು ಇರುತ್ತೆ. ಆದರೆ ಅದರಲ್ಲೂ ಮನಸ್ಸಲ್ಲಿ ನಿಮಗೆ ಅವರಷ್ಟು ಸಹಾಯ ಮಾಡಿದ್ರೂ ಕೂಡ ನಿಮ್ಮಲ್ಲಿ ಮನಸ್ಸಿನಲ್ಲಿ ಎಲ್ಲೋ ಒಂದು ಕಡೆ ಸ್ವಲ್ಪ ಮಟ್ಟಿಗೆ ಗೊಂದಲ ಇರುತ್ತೆ. ಏನಂದರೆ ಏನಾಗುತ್ತೋ ಮುಂದೆ ಏನಾಗುತ್ತೋ, ವ್ಯಾಪಾರ ಏನಾಗುತ್ತೋ, ಕೆಲಸಗಳಲ್ಲಿ ಏನಾಗುತ್ತೋ, ಒಂದು ಮನಸ್ಸಲ್ಲಿ ಒಂದು ನಿಮ್ಮದೇ ಆದ ಒಂದು ರೀತಿಯಲ್ಲಿ ನೆಗೆಟಿವ್ ಒಂದು ಪಾಯಿಂಟ್ಸ್ ಇರುವಂಥದ್ದು ಕಾಣ್ತಾ ಇದ್ವಿ. ಅದೇ ರೀತಿ ಪಂಚಮದಲ್ಲಿ ರಾಹು ಇರುವಂಥದ್ದು ಕೂಡ ಒಂದು ನೋಡಿ, ಸ್ವಯಂ ಉದ್ಯೋಗದವರಿಗಂತೂ ಒಂದು ಉತ್ತಮವಾದ ಅವಕಾಶಗಳು ಹುಡ್ಕೊಂಬರೋಂಥದ್ದು, ಹೊಸಬ್ರು ಪರಿಚಯ ಆಗೋಂಥ ಹೊಸಬ್ರು ಬಂದು ನಿಮ್ಗೆ ಆರ್ಡರ್ಗಳು ಕೊಡೋಂಥದ್ದು, ಕೆಲಸ ಕಾರ್ಯಗಳು ಕೊಡೋಂಥದ್ದು, ಅಡುಗೆ ವಿಚಾರ ಆಗ್ಬೋದು, ಮತ್ತು ನಿಮ್ಮದೇ ಒಂದು ಸ್ವಂತ ಬಿಸ್ನೆಸ್ ಆಗಿರ್ಬೋದು. ಸೊ ಈ ರೀತಿ ಹಲವಾರು ಯಾರೇ ಬಿಸ್ನೆಸ್ ಮಾಡಿದ್ರು ಕೂಡ ಖಂಡಿತ ಒಂದು ದೊಡ್ಡ ಮಟ್ಟದಲ್ಲಿ ಅನುಕೂಲ ಆಗುವಂಥದ್ದು. ನೋಡಿ, ಮೊದಲೆಲ್ಲ ನೀವು ಕೆಲಸ ಅಂದರೆ ಎಷ್ಟು ಕಷ್ಟಪಡ್ತೀರಿ, ಕೆಲಸ ಸಿಗದಿರೋ ತುಂಬ ಕಷ್ಟಪಡ್ತೀರಿ ಆ ಸಮಯದಲ್ಲಿ. ಆದರೆ ಈ ಪ್ರಸ್ತುತ ಸಮಯ ಗೋಚಾರದಲ್ಲಿ ಯಾವ ರೀತಿ ಇದೆ ಅಂದರೆ ನೋಡಿ, ಗುರು ದಶಮದಲ್ಲಿ ಇರೋದ್ರಿಂದ ನಿಮಗೆ ಕೆಲಸದ ಒಂದು ಅನುಕೂಲ ತುಂಬ ಇರೋದು. 4-5 ಕೆಲಸ ಸಿಕ್ಕಿರುತ್ತೆ, ಯಾವ ಕೆಲಸ ಮಾಡೋಣ, ಯಾರ ಹತ್ರ ಹೋಗೋಣ, ಯಾವ ಕೆಲಸ ಮಾಡೋಣ ಅನ್ನೋ ಇನ್ನು ಗೊಂದಲದಲ್ಲೇ ನೀವು ಇರ್ತೀರ. ಅದರಿಂದ ಸ್ವಲ್ಪ ಮಟ್ಟಿಗೆ ಸ್ವಲ್ಪ ಸಮಾಧಾನಕರವಾಗಿ ಯೋಚನೆ ಮಾಡಿ ನಂತರ ನೀವು ಕೆಲಸನ ಬಿಡೋದಾಗಲಿ ತೊಗೊಳ್ಳೋದಾಗಲಿ, ಹೊಸ ಕೆಲಸಗಳು ತೊಗೊಳ್ಳೋದಾಗಲಿ, ಹೊಸ ಉದ್ಯೋಗಕ್ಕೆ ಹೋಗೋದಾಗಲಿ, ಅಥವಾ ಹೊಸ ಒಂದು ವ್ಯಾಪಾರ ಮಳಿಗೆನ ಪ್ರಾರಂಭ ಮಾಡೋಕ್ಕೆ ಮುಂಚೆ ಸ್ವಲ್ಪ ವಯೋವೃದ್ಧರು ಅಥವಾ ಹಿರಿಯರ ಮಾರ್ಗದರ್ಶನದೊಂದಿಗೆ ನೀವು ಮುಂದುವರಿಯೋದು ಉತ್ತಮ ಅಂತ ಹೇಳ್ತೀವಿ. ನೋಡಿ, ಇದು ಶುಕ್ರ ಕೂಡ ಎಲ್ಲ ಒಂದು ಕಡೆ 12 ಮೇಲೆ ಇರೋದ್ರಿಂದ ಎಲ್ಲೊಂದು ಕಡೆ ಆಸ್ತಿ ಪಾಸ್ತಿ ವಿಚಾರದಲ್ಲಿ ಸ್ವಲ್ಪ ಅನುಕೂಲಗಳೇ ಕಾಣುವಂಥದ್ದು. ಅಂದರೆ ವ್ಯಯದಲ್ಲಿ ಕೇತು ಇರೋದು ಸ್ವಲ್ಪ ಮಟ್ಟಿಗೆ ಅನಾನುಕೂಲತೆ. ಯಾರು ನೋಡಿ ಮಂತ್ರ ವಿದ್ಯೆ ಮಾಡೋಂಥವ್ರು ಅಥವಾ ಯಾರಾದರೂ ಪುರೋಹಿತರು ಇದ್ದರೆ ಖಂಡಿತ ಅವರು ವ್ಯಯಸ್ಥಾನದಲ್ಲಿ ಕೇತು ಇರೋದ್ರಿಂದ ಎಲ್ಲೊಂದು ಕಡೆ ಮಂತ್ರಸಿದ್ಧಿ ಅಥವಾ ಒಂದು ಏನಂದರೆ ಅನುಷ್ಠಾನಗಳನ್ನ ಮಾಡ್ಕೊಳ್ಳೋಕ್ಕೆ ಒಂದು ಒಳ್ಳೆಯ ಸಮಯ. ಆದರೆ ಶುಕ್ರ ಇರೋದು ತುಂಬ ಒಳ್ಳೆಯದೇ. ಅದೇ ಸಾಮಾನ್ಯ ವ್ಯಕ್ತಿಗಳಿಗೆ ಕೇತು ವ್ಯಯಸ್ಥಾನದಲ್ಲಿದ್ದರೆ ಸರಿಯಾಗಿ ನಿದ್ದೆ ಬರೋದಿಲ್ಲ, ದೂರ ಪ್ರಯಾಣದಲ್ಲಿ ಅನುಕೂಲ. ಯಾರೋ ಫಾರಿನ್ಗೆ ಹೋಗಿರ್ತಾರೆ, ಅಲ್ಲಿ ಏನಾದರೂ ಸ್ವಲ್ಪ ಮಟ್ಟಿಗೆ ಅನಾನುಕೂಲತೆ ನಾವು ಕಾಣ್ತಾ ಇರೋಂಥದ್ದು. ಇಲ್ಲಿ ಮುಖ್ಯವಾಗಿ ಪರಿಹಾರ ಅಂತ ಬಂದಾಗ ಬುಧನ ಒಂದು ಪ್ರಾರ್ಥನೆ, ಬುಧನ ಒಂದು ಅಷ್ಟೋತ್ತರಗಳು ಹೇಳುವಂಥದ್ದು ಮಾಡಿ, ಮತ್ತು ನಾರಾಯಣ ಪ್ರಾರ್ಥನೆ ಮಾಡುವಂಥದ್ದು ವಿಶೇಷವಾಗಿ ಮಾಡಿ, ಅಥವಾ ತಿರುಪತಿಗೆ ನಿಮಗೆ ಹೋಗುವಂಥದ್ದು ಅವಕಾಶಗಳಿದ್ರೆ ಖಂಡಿತವಾಗಿ ಈ ತಿಂಗಳ ದೊಡ್ಡ ಮಟ್ಟದಲ್ಲಿ ನಿಮಗೆ ಅನುಕೂಲ ಆಗುವಂಥದ್ದು ನಾವು ನೋಡ್ಬೋದು.